ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು CAR DAR 3064 ಪೋಸ್ಟ್ನ ಒಂದು ಕಟಪ್ ಬಗ್ಗೆ ತಿಳಿತಾ ಹೋಗೋಣ. ನಿಮ್ಗೆಲ್ರಿಗೂ ಕುತೂಹಲ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ಈಸಿ ಆಗಿತ್ತು, ಇನ್ನು ಕೆಲವೊಬ್ರು ಹೇಳ್ತಾರೆ ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು ಅಂತ. ಸೊ ನೋಡೋಣ, ಒಂದು ಅಂಜಾದು ಎಷ್ಟಕ್ಕೆ ನಿಲ್ಬೋದು ಅಂತ ಒಂದು ಗೆಸ್ ಮೇಲೆ ಹೇಳ್ತಾ ಹೋಗ್ತೀನಿ. GM ನೋಡೋದಾದರೆ 75ಇಂದ 79ವರೆಗೂ ನಿಲ್ಬೋದು. ಕ್ಯಾಟಗರಿ 1 ನೋಡೋದಾದರೆ 74ಇಂದ 78ವರೆಗೂ ನಿಲ್ಬೋದು. SC ನೋಡೋದಾದರೆ 70ಇಂದ 75ವರೆಗೂ ನಿಲ್ಬೋದು. ಇನ್ನು ST ನೋಡೋದಾದರೆ 68ಇಂದ 73ವರೆಗೂ ನಿಲ್ಬೋದು. ಇನ್ನು 2A ಬರೋದಾದರೆ 70ಇಂದ 73ವರೆಗೂ ನಿಲ್ಲೋ ಸಾಧ್ಯತೆಗಳಿರುತ್ತೆ. ಇನ್ನು 2B ನೋಡೋದಾದರೆ 72ಇಂದ 78ವರೆಗೂ ನಿಲ್ಲೋ ಸಾಧ್ಯತೆ ಇರುತ್ತೆ. ಇನ್ನು 3A ನೋಡೋದಾದರೆ 74ಇಂದ 78ವರೆಗೂ ನಿಲ್ಲೋ ಸಾಧ್ಯತೆಗಳಿರುತ್ತೆ. ಇನ್ನು 3B ನೋಡೋದಾದರೆ 75ಇಂದ 80ವರೆಗೂ ನಿಲ್ಲೋ ಸಾಧ್ಯತೆಗಳಿರುತ್ತೆ. ಇವೆಲ್ಲವೂ ಸಹ ಒಂದು ಆ್ಯಾವ್ರೇಜ್ ಆಗಿ ಹೇಳಿರುವಂಥದ್ದು. ಇನ್ನೂ ಕೂಡ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನೂ ಸ್ಪೆಷಲಾಗಿ ಏನಂದರೆ ತುಂಬ ಪೋಸ್ಟ್ಗಳಿರೋದ್ರಿಂದ ಮತ್ತು ಬೇರೆ ಹುದ್ದೆಗಳು ಒಂದೇ ಟೈಮಲ್ಲಿ ನಡೀತಿರೋದ್ರಿಂದ ಕಟಪ್ ಇನ್ನೂ ಕೆಳಗಡೆ ಹಿಡಿಯೋ ಸಾಧ್ಯತೆಗಳು ಇನ್ನೂ ಅಧಿಕ ಆಗಿರುತ್ತೆ. HK ಸೆಲೆಕ್ಟ್ ಆದವರು DR ಮತ್ತು ಸಿವಿಲ್ ಪೋಸ್ಟ್ಗೆ ಸೆಲೆಕ್ಟ್ ಆದರೆ ಅವರು ಸಹ ಬಿಟ್ಟು ಹೋಗ್ತಾರೆ. ಮತ್ತು ಇನ್ನು PSI ಸೆಲೆಕ್ಟ್ ಆದರೆ ಅವರು ಸಹ ಬಿಟ್ಟು ಹೋಗ್ತಾರೆ. ಇನ್ನು ನಾನ್ HK ಸಿವಿಲ್ ಸೆಲೆಕ್ಟ್ ಆದವರು ಸಹ DRನ ಬಿಟ್ಟು ಹೋಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಇವೆಲ್ಲ ಪೋಸ್ಟ್ ಇರೋದ್ರಿಂದ 68ಇಂದ 67ಇಂದನೇ ಎಲ್ಲ ಕ್ಯಾಟಗರಿಯ ಜಾಬ್ಗಳಾಗೋ ಸಾಧ್ಯತೆಗಳಿರುತ್ತೆ. ಬಟ್ ಸೆಕೆಂಡ್ ಲಿಸ್ಟಲ್ಲಿ ಬರೋ ಸಾಧ್ಯತೆಗಳು ತುಂಬ ಇರುತ್ತೆ. ಯಾರೆಲ್ಲ 65ಇಂದ ಒಳ್ಳೆ ಸ್ಕೋರ್ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ, ನಿಮಗೆಲ್ಲ ಚಾನ್ಸ್ ಇದೆ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಸೊ ಇನ್ನೂ ಸಿವಿಲ್ ಇದೆ, ಒಳ್ಳೆ ಸ್ಕೋರ್ ಮಾಡಿ. ಇನ್ನೂ ಕೂಡ ನೀವು ನಿಮ್ಮ ಆಸೆಯನ್ನು, ನಿಮ್ಮ ಕನಸಿನ ಹುದ್ದೆಯನ್ನು ಪಡೀಲಿಕ್ಕೆ ಇನ್ನೂ ಕೂಡ ನೀವು ಪ್ರಯತ್ನ ಪಡ್ಬೋದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟಡಿ ಮಾಡಿ ಒಳ್ಳೆಯ ಹುದ್ದೆಯನ್ನು ಪಡೀರಿ ಅಂತ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಚೆನ್ನಾಗಿರಿ, ಬಾಯ್.